ಇನ್ನು ಹುಣಸೂರಿನಲ್ಲಿ ಚಿನ್ನ ವಜ್ರಾಭರಣ ದರೋಡೆ ಮಾಡಿದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಎಸ್ಪಿ ವಿಷ್ಣುವರ್ಧನ್ ಭೇಟಿ ಕೊಟ್ಟಿದ್ದಾರೆ. ಅಂಗಡಿ ಮಾಲೀಕರು ಸಿಬ್ಬಂದಿಯಿಂದ ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಎಸ್ಪಿ ವಿಷ್ಣುವರ್ಧನ್ ರವರು. ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಆಧರಿಸಿ ದರೋಡೆಕೋರರನ್ನ ಪತ್ತೆ ಮಾಡೋದಕ್ಕೆ ಬಲೆ ಬೀಸಿದ್ದಾರೆ. 5 ಜನ ಮುಸುಕುಧಾರಿಗಳು ಬೈಕ್ನಲ್ಲಿ ಬಂದು ದರೋಡೆ ಮಾಡಿದ್ದಾರೆ. 5 ಜನ ಮುಸುಕುಧಾರಿಗಳು ಬೈಕ್ನಲ್ಲಿ ಬರ್ತಾರೆ. ಏಕಾಏಕಿ ಬಂದವರು ಬ್ಯಾಂಕ್ನಲ್ಲಿ ದರೋಡೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಹುಣಸೂರಿನ ಸುತ್ತಮುತ್ತ ಈಗ ಪೊಲೀಸ್ ಅಧಿಕಾರಿಗಳು ನಾಕಾಬಂದಿ ಹಾಕಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ಇವರು ಹುಣಸೂರನ್ನ ಬಿಟ್ಟು ಹೊರಗಡೆ ಹೋಗಬಾರದು, ಆ ರೀತಿ ಈಗ ಅಧಿಕಾರಿಗಳು ನಾಕಾಬಂದಿ ಹಾಕಿದ್ದಾರೆ. ಆದಷ್ಟು ಬೇಗ ಇವರನ್ನ ಮಾಲು ಸಮೇತವಾಗಿ ಏನು ಕಳ್ಳತನ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ, 4-5 ಕೋಟಿ ರೂಪಾಯಿಯ ವಜ್ರಾಭರಣ, ಚಿನ್ನಾಭರಣ, ಇದೆಲ್ಲವನ್ನ ಆದಷ್ಟು ಬೇಗ ವಶಕ್ಕೆ ಪಡ್ಕೊಳ್ಬೇಕು ಅಂತ ಅಧಿಕಾರಿಗಳು ಈಗ ಪ್ಲಾನ್ ರೂಪಿಸ್ತಾ ಇದ್ದಾರೆ. ಹಲವಾರು ತಂಡಗಳನ್ನು ರೂಪಿಸ್ಕೊಂಡು ಈ ಖದೀಮರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಈಗ ಬಲೆ ಬೀಸಿದ್ದಾರೆ. ಇನ್ನು ಹುಣಸೂರಿನಲ್ಲಿ ಈಗ ಸುತ್ತಮುತ್ತಲೂ ನಾಕಾಬಂದಿ ಹಾಕಲಾಗಿದೆ. ನಾಕಾಬಂದಿ ಕೂಡ ಹಾಕಿದ್ದಾರೆ ಅಧಿಕಾರಿಗಳು. ಯಾರೊಬ್ಬರು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗಬಾರ್ದು, ಯಾರು ತಪ್ಪಿಸಿಕೊಂಡು ಆಚೆ ಹೋಗಬಾರ್ದು, ಆ ರೀತಿ ಅಧಿಕಾರಿಗಳು ಈಗ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇನ್ನು ಈ ಖದೀಮರು ತಗಲಾಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈ ರೀತಿ ಬೇರೆ ಬೇರೆ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಆ ಪ್ರಕರಣಗಳನ್ನು ಅಧಿಕಾರಿಗಳು ತ್ವರಿತವಾಗಿ ಆದಷ್ಟು ಬೇಗ ಆ ಒಂದು ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ರು. ಆದರೆ ಈ ಪ್ರಕರಣ ಇತ್ಯರ್ಥವಾಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿ ದರೋಡೆ ಪ್ರಕರಣಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇದೆ. ಈ ನಡುವೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಎದುರಾಗುತ್ತೆ ಕೂಡ. ಈಗ ಹುಣಸೂರಿನಲ್ಲಿ ಯಾವ ರೀತಿಯಾಗಿ ಈ ದರೋಡೆ ಮಾಡಿದ್ರು ಅದು ಕೂಡ ಹಾಡು ಹಗಲೇ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಅಪ್ಡೇಟ್ಸ್ಗಳು ಲಭ್ಯವಾಗಿದ್ದಾವೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಹೌದು ಸಂತೋಷ್, ಇಡೀ ರಾಜ್ಯದಲ್ಲಿ ಒಂದು ರೀತಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಮೈಸೂರು ಜಿಲ್ಲೆಯಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಆಗ್ತಾ ಇರ್ತಕ್ಕಂಥ ಘಟನೆಗಳನ್ನು ನಾವು ಗಮನಿಸಬಹುದು. ಹಾಡ ಹಗಲೇ ಹುಣಸೂರು ನಗರದಲ್ಲಿ ಅದು ಕೂಡ ಹಾಡ ಹಗಲೇ 5 ಜನ ಮುಸುಕುದಾರಿಗಳು ದರೋಡೆಗೆ ನುಗ್ತಾರೆ. ಅದು ಕೂಡ ಕೈಯಲ್ಲಿ ಗನ್ನನ್ನು ಹಿಡಿದು ಅಂಗಡಿ ಮಾಲೀಕರನ್ನ ಹೆದರಿಸಿ ಅಲ್ಲಿ ಒಂದು ಫೈರ್ ಕೂಡ ಆಗುತ್ತೆ. ಪ್ರಾಣಾಪಾಯದಿಂದ ಆ ಬ್ಯಾಂಕ್ನ ಆ ಒಂದು ಗೋಲ್ಡ್ಸ್ನ ಒಂದು ಜ್ಯುವೆಲ್ಲರಿ ಶಾಪ್ನ ಮ್ಯಾನೇಜರ್ ಕೂಡ ಪಾರಾಗ್ತಾರೆ. ಆದರೆ ಅಲ್ಲಿ ಸುಮಾರು 5 ಕೋಟಿಯಷ್ಟು ಬೆಲೆ ಬಾಳುವಂತಹ ವಜ್ರಾಭರಣಗಳು, ಚಿನ್ನಾಭರಣಗಳೆಲ್ಲವನ್ನು ಕೂಡ ಹೊತ್ತೊಯ್ಯುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಹಾಡು ಹಗಲೇ, ಅದು ಕೂಡ ಹುಣಸೂರಿನ ಹೃದಯ ಭಾಗದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಇದರಿಂದಾಗಿ ಇಡೀ ಹುಣಸೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಇಡೀ ಮೈಸೂರು ಜಿಲ್ಲೆಯ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಮೈಸೂರು ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆಗಳನ್ನು ನಾವು ಗಮನಿಸಬಹುದು. ಮೊನ್ನೆ ಅಷ್ಟೇ ಏನು ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಪ್ರಕರಣ ಇರಬಹುದು, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಮಗುವಿನ ಮೇಲೆ ರೇಪ್ ಅಂಡ್ ಮರ್ಡರ್ ಆದಂತಹ ಘಟನೆ ಇರಬಹುದು, ಅದಕ್ಕಿಂತ ಮುಂಚೆ ರೌಡಿಗಳ ಒಂದು ಕೊಲೆಗಳಾಗ್ತಾ ಇರತಕ್ಕಂಥದ್ದು ಇರಬಹುದು, ಜೊತೆಗೆ ಕಳ್ಳತನದ ಪ್ರಕರಣಗಳಿರ್ಬೋದು. ಈ ತರದ ಬಹಳಷ್ಟು ಘಟನೆಗಳು ನಡೀತಾ ಇದ್ದಾವೆ. ಹೀಗಾಗಿ ಮೈಸೂರಿನಲ್ಲಿ ಒಂದು ರೀತಿ ಏನು ನಿವೃತ್ತರ ಸ್ವರ್ಗ ಅಂತ ಏನು ಹೇಳಲಾಗ್ತಾ ಇತ್ತು, ಅಲ್ಲಿ ಒಂದು ರೀತಿ ಶಾಂತಿ ಸುವ್ಯವಸ್ಥೆ ಹದಗೆಡ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಪ್ರಮುಖವಾಗಿ ನಾವು ಇವತ್ತಿನ ಘಟನೆಯನ್ನು ನೋಡಿದ್ರೆ ಸುಮಾರು 5 ಕೋಟಿಯಷ್ಟು ಬೆಲೆ ಬಾಳುವಂತಹ ಚಿನ್ನಾಭರಣಗಳನ್ನ 5 ಜನ ಮುಸುಕುದಾರಿಗಳು ಬೈಕ್ ನಲ್ಲಿ ಬರ್ತಾರೆ. ಬಂದು ಅವರು ಸೀದಾ ನೇರವಾಗಿ ಅಂದ್ರೆ ಹುಣಸೂರು ನಗರದಲ್ಲಿರುವಂತಹ ಸ್ಕೈ ಗೋಲ್ಡ್ಸ್ ಅಂಡ್ ಡೈಮಂಡ್ಸ್ ಅನ್ನೋ ಒಂದು ಜ್ಯುವೆಲ್ಲರಿ ಮಳಿಗೆಗೆ ನುಗ್ತಾರೆ. ಗನ್ನನ್ನು ಹಿಡಿದಂತಹ ಮುಸುಕುದಾರಿಗಳೇನಿದ್ದಾರೆ ಅವರು ಅಲ್ಲಿ ಇದ್ದಂತಹ ಮ್ಯಾನೇಜರ್ ಅಸ್ಗರ್ ಅಂತಕ್ಕಂಥವರಿಗೆ ಗನ್ನನ್ನು ತೋರಿಸಿ ಅಲ್ಲಿದ್ದಂತಹ ಚಿನ್ನಾಭರಣಗಳನ್ನ ದೋಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಈಗ ಸ್ಥಳಕ್ಕೆ ಜಿಲ್ಲಾ SP ಆಗಿರುವಂತಹ ವಿಷ್ಣುವರ್ಧನ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಭೇಟಿಯನ್ನು ಕೊಡುವ ಮುಖಾಂತರ ಅಲ್ಲಿ ಪರಿಶೀಲನೆಯನ್ನು ಮಾಡೋದ್ರ ಜೊತೆಗೆ ಆ ಒಂದು ಚಿನ್ನದ ಅಂಗಡಿಯ ಮಳಿಗೆಯಲ್ಲಿದ್ದಂತಹ ಏನು ಅಸ್ಗರ್ ಅವರು ಇರಬಹುದು, ಜೊತೆಗೆ ಅಲ್ಲಿದ್ದಂತಹ ಕೆಲಸಗಾರರು ಇರಬಹುದು, ಇವರೆಲ್ಲರಿಂದಲೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಒಂದು ಜ್ಯುವೆಲ್ಲರಿ ಶಾಪ್ನಲ್ಲಿದ್ದಂತಹ CCTV ದೃಶ್ಯಗಳೇನಿದ್ದಾವೆ ಇದನ್ನೆಲ್ಲವನ್ನು ಕೂಡ ಆಧರಿಸಿ ಪರಿಶೀಲನೆ ಮಾಡಿರುವಂತಹ ಪೊಲೀಸ್ ಅಧಿಕಾರಿಗಳು ಇಡೀ ಜಿಲ್ಲೆಯ ಸುತ್ತಲೂ ಕೂಡ ನಾಕಾಬಂದಿಯನ್ನು ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. 5 ಜನ ಮುಸುಕುದಾರಿಗಳಲ್ಲಿ ಒಬ್ಬ ಹೆಲ್ಮೆಟ್ ಅನ್ನ ಅಲ್ಲೇ ಬಿಟ್ಟು
ಬಿಟ್ಟು ಹೋಗಿದ್ದಾನೆ. ಹೀಗಾಗಿ ಅದನ್ನು ಕೂಡ ಅದರ ಒಂದು ಜಾಡನ್ನು ಕೂಡ ಹಿಡಿದಿರತಕ್ಕಂಥ ಪೊಲೀಸರು ಈಗ ಆ ಒಂದು ಮುಸುಕುದಾರಿಗಳು ಎಲ್ಲೆಲ್ಲಿ ಓಡಾಟವನ್ನು ಮಾಡಿದ್ದಾರೆ, ಯಾವ್ಯಾವ ಭಾಗಕ್ಕೆ ತೆರಳಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ಮುಖ್ಯ ರಸ್ತೆಗಳಲ್ಲಿ ಇರತಕ್ಕಂಥ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿರತಕ್ಕಂಥದ್ದು. ಜೊತೆಗೆ ಸುತ್ತಮುತ್ತಲೂ ಇರತಕ್ಕಂಥ ಆ ಒಂದು ಪೊಲೀಸ್ ಠಾಣೆಗಳೇನಿದ್ದಾವೆ, ಜೊತೆಗೆ ಚೆಕ್ ಪೋಸ್ಟ್ಗಳೇನಿದ್ದಾವೆ, ಅಲ್ಲೆಲ್ಲರಿಗೂ ಕೂಡ ಮೆಸೇಜ್ ಅನ್ನ ಕೊಡುವ ಮುಖಾಂತರ ಇದರ ಬಗ್ಗೆ ಆ ಒಂದು ದರೋಡೆಕೋರರ ಪತ್ತೆಗೆ ಈಗ ಸಾಕಷ್ಟು ಪ್ರಯತ್ನವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ದರೋಡೆಕೋರರು ಸಿಗುವವರೆಗೂ ಕೂಡ ಯಾವಾಗ ಸಿಗ್ತಾರೆ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸದ್ಯಕ್ಕಂತೂ ಪ್ರಮುಖವಾದಂತಹ ಆತಂಕ ಅಂತ ಹೇಳಿದ್ರೆ ಹಾಡ ಹಗಲೇ ಚಿನ್ನದ ಅಂಗಡಿಗೆ ನುಗ್ಗುವಂತಹ ಮುಸುಕುದಾರಿಗಳು ಕೈಯಲ್ಲಿ ಗನ್ ಹಿಡಿದು ಹೆದರಿಸುವಂತಹ ಒಂದು ಘಟನೆ ಇದಾಗಿರ್ತಕ್ಕಂಥದ್ದು. ಇದರಿಂದಾಗಿ ಇಡೀ ಹುಣಸೂರಿನ ಜನ ಒಂದು ರೀತಿ ಬೆಚ್ಚಿ ಬಿದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಚಿನ್ನದ ಅಂಗಡಿಗಳಿಗೆ ತೆರಳತಕ್ಕಂಥದ್ದು ಇರಬಹುದು, ಬೆಲೆ ಬಾಳುವಂತಹ ಮಳಿಗೆಗಳಿಗೆ ತೆರಳತಕ್ಕಂಥದ್ದು ಹೇಗಪ್ಪ ಅನ್ನೋ ಒಂದು ರೀತಿಯಲ್ಲಿ ಗ್ರಾಹಕರು ಕೂಡ ಇರ್ತಾರೆ ಅನ್ನೋದು ಕೂಡ ಇಲ್ಲಿ ಅನುಮಾನ ಪಡ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಆ ತರದ ಘಟನೆ ಈಗ ಇಡೀ ಮೈಸೂರಿನ ಜನರನ್ನ ಒಂದು ರೀತಿ ಬೆಚ್ಚಿ ಬೆಳೆಸಿರ್ತಕ್ಕಂಥದ್ದು. ಹಾಡಾಗಲೇ 5 ಜನ ಮುಸುಕುದಾರಿಗಳು ಬೈಕ್ನಲ್ಲಿ ಬರ್ತಾರೆ, ಕೈಯಲ್ಲಿ ಗನ್ ಹಿಡಿದು ಹೆದರಿಸಿ ಆ ಚಿನ್ನಾಭರಣಗಳನ್ನ ದೋಚತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೆ SP ಅವರು ಏನು ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಏನೆಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಏನು ಅಲ್ಲಿ CCTV ದೃಶ್ಯಗಳೇನು ಸಿಗ್ತವೆ, ಇದೆಲ್ಲದನ್ನು ಕೂಡ ಪರಿಶೀಲನೆ ಮಾಡಿದ ನಂತರ ಆ ಒಂದು ದರೋಡೆಕೋರರ ಪತ್ತೆಗೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಹುಣಸೂರಿನ ಸುತ್ತಮುತ್ತ ಜೊತೆಗೆ ಮೈಸೂರು ಜಿಲ್ಲೆಯಾದ್ಯಂತ ಪೊಲೀಸರಿಗೆ ಈ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡುವ ಮುಖಾಂತರ ದರೋಡೆಕೋರರ ಪತ್ತೆಗೆ ಈಗ ಮುಂದಾಗಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು.